ಅಂದರೆ ಸೊ ಬದುಕಿದ್ದಾಗ ಒಂದು 4 ಪ್ರೀತಿ ಸಂಪಾದನೆ ಮಾಡೋಣ. ಎಲ್ಲರಿಗೂ ನಾನು ಅದೇ ಹೇಳ್ಕೊಳ್ಳೋದು, ಎಲ್ಲರೂ ನನ್ನ ಕಳಕಳಿಯ ಮನವಿ. ಈಗ ತೀರಾ ಹಾಳಾಗಿರೋನ ತಿದ್ದಕ್ಕಾಗಲ್ಲ. ಯಾಕೆಂದರೆ ನೀವು ಮರಳು ಮೇಲೆ ಮರಳು ಅಂತ ಬರಿಬೋದು, ಮಣ್ಣು ಮೇಲೆ ಮಣ್ಣು ಅಂತ ಬರಿಬೋದು, ನೀರು ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತಾ? ತೋರಿಸ್ಬಿಡಿ ಬರೆದು. ಚೆಲ್ಲಿರೋ ನೀರಲ್ಲ, ನೀರು ಒಂದು ನಿಂತಿರೋ ನೀರು ಮೇಲೆ ನೀರು ಅಂತ ಬರೆದು ತೋರಿಸಿ, ನಿಲ್ಲಲ್ಲ. ಸೊ ಅದೇ ಥರ ಕೆಲವರು ನಾವು ಹುಟ್ಟಿರೋದೇ ಹಾಳಾಗೋಕ್ಕೆ, ಹುಟ್ಟಿರೋದೇ ಇನ್ನೊಬ್ಬರನ್ನ ಬೈಯೋಕ್ಕೆ, ಹುಟ್ಟಿರೋದೇ ಇನ್ನೊಬ್ಬರನ್ನ ಹೀಯಾಳಿಸೋದಕ್ಕೆ, ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡೋಕ್ಕೆ, ಅವ್ರ ಕಾಲು ಎಳೆಯೋಕ್ಕೆ, ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಅಥವಾ ಯಾವುದೋ ಒಬ್ಬ ಮನೆತನದ ಬಗ್ಗೆ ಅಸಹ್ಯವಾಗಿ ಮಾತಾಡೋಕ್ಕೆ ಅಂತ ಕೆಲವರು ಹುಟ್ಟಿರೋದೇ ಅದಕ್ಕೆ. ಅಂಥವ್ರನ್ನ ತಿದ್ದಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾರು ತಿದ್ಕೋತೀರೋ ಅವ್ರೆಲ್ಲನೂ ನನ್ನ ಕಳಕಳಿಯ ಮನವಿ. ಇವತ್ತು ನನ್ನ ಇಂಟರ್ವ್ಯೂ ಆಗಿರ್ಬೋದು, ನಾನೇನು ಬದುಕಿದ್ದೆ, ನಾನೇನು ಸಾಧನೆ ಮಾಡಿದೆ ಅನ್ನೋದು ಸೆಕೆಂಡ್ರಿ. ಅದು ಗೊತ್ತೋ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಬರುತ್ತೆ, ಯಾರೋ ಒಬ್ರು ತಿಳ್ಕೊಬೋದು. ಬಟ್ ಈ ಒಂದು ಒಳ್ಳೆ ಪವರ್ಫುಲ್ ಮೀಡಿಯಮ್ ಇದು, ಒಂದು ಮಾಧ್ಯಮ, ಯೂಟ್ಯೂಬ್ ಅನ್ನೋ ಮಾಧ್ಯಮ, ಅದು ಕಲಾ ಕುಟೀರ ಅನ್ನೋ ಒಂದು ಅದ್ಭುತವಾದ ಚಾನೆಲ್ ಇದೆ. ಸೊ ಇದ್ರ ಮುಖಾಂತರ ನಾನು ಎಲ್ಲನೂ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಒಬ್ಬ ವ್ಯಕ್ತಿನ ಗೌರವದಿಂದ ಮಾತಾಡಿಸಿ. ಒಂದು ನಿಮಿಷ, ಏನಾಯಿತು? ಆಗೋದು ಮುಗ್ದೇ ಹೋಯ್ತಲ್ಲ. ದಯವಿಟ್ಟು ಗೌರವದಿಂದ ಮಾತಾಡಿಸಿ. ಮತ್ತು ಅಸಹ್ಯಕರವಾದ ಭಾಷೆನ ಎಲ್ಲ ಕಡೆ ಬಳಸಬೇಡಿ. ಮತ್ತು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ನಿಜವಾಗ್ಲೂ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಗ್ಗೆ ಸುಮ್ಮನೆ ಮಾತಾಡ್ಬಿಡೋದು, ಏನೊಂದು ಅಫೇರ್ ಇಟ್ಕೊಂಡು ಏನೇನು ಬಿಡೋದು, ಅಥವಾ ಇನ್ನೊಂದು ಯಾವುದೋ ಹೆಣ್ಣು ಬಗ್ಗೆ ಅವಳು ಗೊತ್ತಾಗಿರೋಳ ಬಗ್ಗೆ ಅನ್ಬಿಡೋದು, ಏನೇನೋ ಮಾತಾಡ್ಬಿಡ್ತಾರೆ. ಆಮೇಲೆ ಇನ್ನೇನೇನೋ, ಅಯ್ಯೋ ಅವ್ನು ಬಿಡಮ್ಮ, ಅವ್ನು ಏನೇನೆಲ್ಲ ಚಟ ಆಮೇಲೆ ಅವ್ನು ಕೋಪ ಗುರು, ದುರಂಕಾರ ಗುರು, ಎಳೆದು ಬಿಡ್ತಾನೆ ಗುರು, ಹೊಡೆದು ಬಿಡ್ತಾನೆ. ಓಕೆ, ಇರ್ಬೋದು, ಸತ್ಯನೇ ಇರ್ಬೋದು. ಬಟ್ ತಿಳ್ಕೊಳ್ಳಿ, ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿ. ಆಮೇಲೆ ಏನೋ ನಿಮಗೆ ಸ್ವೇಚ್ಛಾಚಾರ ಇರಬೇಕು, ಏನೋ ಫ್ರೀಡಮ್ ಇದೆ ಅಂದ್ಬಿಟ್ಟು ಇಷ್ಟ ಬಂದಂಗೆ ಬರೆಯೋದು. ಯಾಕೆ ನೀವು ನಂಬಲ್ಲ, ನಾನು ಮೊನ್ನೆ ತಾನೇ ನಮ್ಮ ಗಿಚ್ಚಿಗಿಲಿಗಿಲಿ ಶೋನಲ್ಲೇ ಆಯ್ತದು. ಯಾಕೆಂದರೆ ಪಾಪ ದಿವ್ಯಾ ವಸಂತ ಅನ್ನೋ ಒಂದು ಹುಡುಗಿ, ರಾಜು ಖುಷಿ ಪಡೋ ಸುದ್ದಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿತ್ತು. ಹುಡುಗಿ ಏನು ಟ್ರೋಲ್ ಮೇಲೆ ಟ್ರೋಲ್ ಆಗ್ತಾಯಿತ್ತು. ಬಟ್ ಮೊನ್ನೆ ಅವ್ರ ಅಮ್ಮನ ಕರೆಸಿದ್ವಿ ಶೋಗೆ. ಅವ್ರಮ್ಮ ಹೆಂಗೆ ಹತ್ತುಬಿಟ್ರು ಪಾಪ. ನಾನು ನೋಡಿ ಸರ್, ಇಡೀ ನನ್ನ ಗಂಡ ಇಲ್ಲ, ಯಾರಿಲ್ಲ ಮನೆಗೆ, ಇವತ್ತು ನಮ್ಮ ಮನೆಗೆ ಬೆಳಗ್ತಾ ಇರೋದೇ ಅವಳು, ಮನೆಗೆ ದೀಪನೇ ಅವಳು, ನಮ್ಮನ್ನೆಲ್ಲ ಸಾಕ್ತಾ ಇರೋದು ಅವಳು. ಪಾಪ ಅವಳು ಏನೋ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಏನೋ ಒಂದು ಉಮೇದಿನಲ್ಲಿ ಏನೋ ಹಂಗೆ ಹೇಳಿದಾಳೆ. ಅದನ್ನ ಇಷ್ಟು ಜನ ಟ್ರೋಲ್ ಮಾಡಿ ಅವಳು ಡಿಪ್ರೆಷನ್ಗೆ ಹೋಗಿ ನನಗೆಲ್ಲ ಅದು ಅಫೆಕ್ಟ್ ಆಗಿ ನಾವು ಇಡೀ ಫ್ಯಾಮಿಲಿ ಕಣ್ಣೀರಲ್ಲಿ ಕೈ ತೊಳೆದಿದ್ದೀವಿ ಸರ್. ಹಿಂಗೆಲ್ಲ ಹೇಳಿದಾಗ ಅಯ್ಯೋ ಅವ್ರು ಏನೋ ಒಂದು 2 ಕ್ಷಣ ಹಂಗೆ ಅಂದ್ಬಿಡ್ತಾರೆ ಟ್ರೋಲರ್ಸು. ಇವ್ರ ಪಾಪ ಎಷ್ಟು ಕಷ್ಟ ಇದೆ ಅವ್ರ ಜೀವನದಲ್ಲಿ. ಒಂದು ದಿನ ಅವ್ರ ಮನೆಗೆ ಹೋಗಿ ನೀವು ಸಾಕೋಕ್ಕಾಗತ್ತಾ ಅವ್ರನ್ನ, ಅವ್ರ ಸಾಲ ತೀರ್ಸೋಕ್ಕಾಗತ್ತಾ? ದಯವಿಟ್ಟು ಅದನ್ನು ಯೋಚನೆ ಮಾಡಿ, ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಆ್ಯಂಡ್ ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ನೀವು ಬದುಕಿರೋ ತನಕ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿ. ಆಗಲ್ವಾ? ಎಲ್ಲರಿಗೂ ಶಕ್ತಿ ಇರಲ್ಲ. ನನಗೇ ಶಕ್ತಿ ಇಲ್ಲ ಬ್ರದರ್. ನಾನು ಕರೋನಾ ಟೈಮಲ್ಲಿ 4 ಜನಕ್ಕೆ ಹೆಲ್ಪ್ ಮಾಡೋಕ್ಕಾಯ್ತು, ನನ್ನ ಕೈಲಾಗಿದೆ ಅಷ್ಟೇ. ಅದ್ರ ಮೇಲೆ ನನ್ನ ಕೈಲಾಗಲ್ಲ. ಮಾಡಬೇಕು ಅಂದರೆ ನಾನು ಸಾಲ ಮಾಡಬೇಕು. ಸೊ ನನ್ನ ಮನೇನ ನಾನು ಹಸುವಲ್ಲಿಟ್ಟು ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಶಕ್ತಿ ಇದ್ದಷ್ಟು ಮಾಡಿದೆ. ನಾನು ಹೇಳೋದು, ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ವಾ, ಅಟ್ಲೀಸ್ಟ್ ಒಳ್ಳೆ ಮಾತಾಡಿ, ಬದುಕಿರೋವರೆಗೂ ನಗ್ನಗ್ತಾ ಇರಿ, ನಗುನ ಹಂಚ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಆ್ಯಂಡ್ ಮತ್ತೊಮ್ಮೆ ನನ್ನ ಈ ಒಂದು ಇಂಟರ್ವ್ಯೂ ನಿಮಗೆ ಎಷ್ಟು ಯೂಸ್ ಆಗುತ್ತೋ, ನಿಮಗೆ ಎಷ್ಟು ವ್ಯೂಸ್ ಬರುತ್ತೋ, ನನ್ನ ಒಂದು ಇಂಟರ್ವ್ಯೂ ಹಾಕಿದ್ರೆ ನಮ್ಮ ತಾಯಿನೇ ಗೊತ್ತಿಲ್ಲ ನನಗೆ. ಬಟ್ ಏನೋ ನನಗೆ ಬೆಲೆ ಕೊಟ್ಟು, ನನ್ನ ಕಲೆಗೆ ಬೆಲೆ ಕೊಟ್ಟು ನೀವು ಇವತ್ತು ನನ್ನ ಇಂಟರ್ವ್ಯೂ ನೀವು ಮಾಡಿದ್ದೀರ ನನಗಿಂತ ನನ್ನ ಪಾಡಿನ ಹೇಳ್ಕೊಂಡು ಹೊರಟೋಗಿದ್ದೀನಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೆಗೆ ಕಲಾ ಕುಟೀರ, ಈ ಒಂದು ನಿಮಿಷ, ಏನು ನಿಮ್ಮ ಚಾನಲ್ ಹೆಸರು ಅದೇ ತಾನೆ? ಕಲಾ ಕುಟೀರ ಈ ಒಂದು ಮಾಧ್ಯಮಕ್ಕೆ ಹೊಸದಾಗಿ ಬರ್ತಾರೆ ಅಂತ ಯೂಟ್ಯೂಬ್ ಚಾನಲ್ಗೆ ನನ್ನ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ಇರುತ್ತೆ. ಮತ್ತು ಧನ್ಯವಾದಗಳು ನನ್ನ ಕರ್ಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಲಾಸ್ಟ್ ಕ್ವಶನ್, ಜಾಸ್ತಿ ಇಲ್ಲ, ಒಂದು ಲಾಸ್ಟ್ ಕ್ವಶನ್. ನಾನು ಕನ್ಫೆಸ್ ಮಾಡೋದೇನೋ ಇದ್ದರೆ ಯಾರತ್ತಾರು, ಅಥವಾ ತಪ್ಪಾಗಿ ನಡ್ಕೊಂಡಿತ್ತು, ಇಲ್ಲ ನಾನು ಅವತ್ತು ಆ ಥರ ತಪ್ಪಾಗಿತ್ತು ಅಂದಿತ್ತು, ಇದು ಯಾಕೆ ಹೇಳ್ತೀನಿ ಅಂದರೆ ಯಾರು ಕೂಡ ಕನ್ಫೆಸ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ನಾನು ಮೂಗಿನೇರಕ್ಕೆ ನಾನು ಮಾತಾಡೋದು, ನಾನು ಕರೆಕ್ಟ್ ಆಗಿದ್ದೀನಿ, ಅವ್ನು ಕರೆಕ್ಟ್ ಆಗಿಲ್ಲ ಅಂತ ಅಂದ್ಕೊಳ್ಳೋದು. ಇಲ್ಲ ಒಂದು ಕಡೆ ಆರ್ಟಿಸ್ಟ್ ಆಗಿ ನಿಮ್ಗೆ ಎಷ್ಟಿದು ಇಲ್ಲ, ನಾನು ಇದನ್ನು ಒಪ್ತೀನಿ. ಯಾಕಂದರೆ ನನಗೆ ಇವಾಗ ನೀವು ಕೇಳೋದಲ್ಲ, ಕನ್ಫೆಸ್ ಮಾಡ್ಕೋಬೇಕು ಅಥವಾ ನಾನು ತಪ್ಪಾಯಿತು ಕ್ಷಮೆ ಕೇಳಬೇಕು ಅಂತ ಕೇಳೋದು ನನಗೆ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಕೇಳೋದು ಇಲ್ಲ. ಏನಕ್ಕೆ ಅಂದರೆ ಮೂಗಿನೇರಕ್ಕೆ ಅಂತಲ್ಲ, ಏನಕ್ಕೆ ಅಂದರೆ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ ಬ್ರದರ್. ಇಲ್ಲಿ ನನಗೆ ನನ್ನ ತಪ್ಪಿದೆ ಅನ್ನಿಸ್ತಾ ಆ ಕ್ಷಣಕ್ಕೆ ಕೇಳ್ಬಿಡ್ತೀನಿ, ಇಮಿಡಿಯೇಟಾಗಿ ಹೋಗಿ ಸಾರಿ ಅಂದ್ಬಿಡ್ತೀನಿ. ಖುಷಿ ಆಯಿತಾ, ಇಮಿಡಿಯೇಟಾಗಿ ಹೋಗಿ ಸೂಪರ್ ಅಂದ್ಬಿಡ್ತೀನಿ. ಯಾರನ್ನ ಇಷ್ಟ ಆದರೆ ಹೋಗಿ ಪಟ್ಟೊಂದು ಹೇಳ್ಬಿಡ್ತೀನಿ, ಇಷ್ಟ ಆಯಿತು ಅಂತ ತಬ್ಕೊಂಡ್ಬಿಡ್ತೀನಿ. ನನಗೆ ಒಂಥರ ಹಗ್ ಮಾಡೋ ಕಾಯಿಲೆ ಇದೆ, ತಬ್ಕೊಳ್ಳೋ ಕಾಯಿಲೆ ಇದೆ. ಅದು ಹುಡುಗನ ನೋಡೋಕ್ಕಾಗಲ್ಲ, ಇಷ್ಟ ಆಯ್ತಾ ತಬ್ಕೊಂಡು ಹೇಳ್ಬಿಡ್ತೀನಿ, ಭಾಳ ಖುಷಿ ಆಯ್ತು ಬರ್ತದೆ. ನೀವು ನಂಬಲ್ಲಿ ಯಾರ್ಯಾರೋ ಮೊನ್ನೆ ರೀಲ್ಸ್ ಮಾಡೋರಲ್ಲ, ನಂಗೆ ಕೆಲವೆಲ್ಲ ರೀಲ್ಸ್ ಇಷ್ಟ ಆಗಿರುತ್ತೆ, ಅವರೆಲ್ಲ ಓಡೋದು ಸಿಕ್ಕಿದಾಗ ಸಾಲ ಒಂದು ಫೋಟೋ ಅಂತಾರೆ, ನನ್ನ ಫೋಟೋ ಅಲ್ಲ ನೀವು ಬನ್ನಿ, ನಂಗೆ ತುಂಬ ಇಷ್ಟ, ನೀವು ಒಂದು ತಬ್ಕೊಂಡ್ಬಿಡ್ತೀನಿ ನಾನು. ಏಕೆಂದರೆ ನನಗೆ ಅದೇ ಥರ ನನ್ನಿಂದ ತಪ್ಪಾಯಿತು, ಯಾರಿಗೋ ಒಬ್ರಿಗೆ ಹರ್ಟ್ ಆಯಿತು ಅಂತ ಆ ಮಾತಾಡೋ ಕ್ಷಣದಲ್ಲಿ ನಮ್ಗೆ ಗೊತ್ತಾಗಿರಲ್ಲ, ಇನ್ನು ಇಂಟೆನ್ಷನಿಂದ ಯಾವುದೂ ಮಾಡೂ ಇರಲ್ಲ. ಬಟ್ ಇನ್ನೊಬ್ರು ಯಾರೋ ಹೇಳ್ತಾರೆ, ಇಲ್ಲ ನೀವು ಹಂಗಿಂದ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಅವ್ರಂತ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ಅವ್ರ ಮನೆಗೆ ಹೋಗಿ ಅವ್ರು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರ ಮನೆಗೆ ಹೋಗ್ಬಿಡ್ತೀನಿ, ಸಾರಿ ಕೇಳ್ಬಿಡ್ತೀನಿ. ಬಟ್ ನನ್ನ ತಪ್ಪು ಇಲ್ವಾ,
ತಲೆ ಕೇಳಕ್ಕೆ ಅದು ತಲೆ ಬಾಗಲ್ಲ. ಬಟ್ ಏನು ಅಂದರೆ ನೆಕ್ಸ್ಟ್ ಟೈಮ್ ಅವರೇ ಬಂದು ಮಾತಾಡಿದ್ರೆ ಖುಷಿಯಾಗಿ ಮಾತಾಡ್ತೀನಿ, ಬಟ್ ನಾನೇ ಅವ್ರ ಹಿಂದೆ ಹೋಗಲ್ಲ. ಬಟ್ ಅವ್ರನ್ನ ತೆಗಳೋದು ಇಲ್ಲ, ಅವ್ರನ್ನ ಬೈಯೋದು ಇಲ್ಲ. ಮುಂಚೆ ಅದೊಂದು ಕಾಲ ಇತ್ತು, ಬೈಕೊಂಡು ಓಡಾಡೋದು, ತೆಗಳೋದು, ಅವ್ರ ಬಗ್ಗೆ ಏನೋ ಮಾತಾಡೋದು. ಬಟ್ ಈಗ ನನಗೆ ಜೀವನ ಪಾಠ ಕಲಿಸಿದೆ. ಆ್ಯಂಡ್ ನನ್ನ ಸುತ್ತಮುತ್ತ ಇರೋರು ಪಾಠ ಹೇಳ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನನ್ನ ಬಗ್ಗೆ 1000 ಯೋಚನೆ ಮಾಡೋರು ಒಳ್ಳೆ ಜನ ಇದ್ದಾರೆ. ಮತ್ತು ನಾನು ಇನ್ನೂ ಸಾಧನೆ ಮಾಡಬೇಕು, ನನ್ನ ಸುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಜೀವನದ ಆಸೆ ಇರೋದೇ ಒಂದು, ನನ್ನ ಜೊತೆ ಯಾರಿದ್ದಾರೋ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು. ನನ್ನನ್ನು ನಂಬಿ ಯಾರು ಬರ್ತಾರೋ ಅವ್ರಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು. ಫಸ್ಟ್ ನಮ್ಮನೆ ಚೆನ್ನಾಗಿರಬೇಕು. ನಾನು ಯಾವತ್ತು ಸತ್ತೋಗ್ತೀನಿ ಗೊತ್ತಿಲ್ಲ ನನಗೆ. ನನ್ನ ಸತ್ತರೆ 4 ಜನ ಕಣ್ಣೀರು ಹಾಕಬೇಕು. ಅಂದರೆ ಸುಮ್ಮನೆ ಕಣ್ಣೀರಲ್ಲ, ಅಯ್ಯೋ ಇರಬೇಕಾಯ್ತು, ಇನ್ನೊಂದು 2 ದಿನ ಬದುಕಬೇಕಾಯ್ತು ಅಂತ ಕಣ್ಣೀರು ಹಾಕಬೇಕು. ಇವೆಲ್ಲ ಆಸೆ ಇದೆ. ಸೊ ಇವ್ರು ಯಾರ್ದೋ ಬಗ್ಗೆ ನನಗೆ ಏನೋ ಅಂದರು ಅಂತ ನಾನು ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಿ? ಸೊ ಬಟ್ ನನ್ನಿಂದ ತಪ್ಪಾದರೆ ನಾನು ಇವತ್ತಿಗೂ ಹೇಳ್ತೀನಿ, ಯಾರೇ ಆಗಿರಲಿ ಅವರು, ನನಗಿಂತ ತುಂಬ ಚಿಕ್ಕ ಹುಡುಗ ಮಗು ಆಗಿರಲಿ, ಸಾರಿ ಕೇಳ್ಬಿಡ್ತೀನಿ. ಸೊ ಹಾಗಾಗಿ ಇವತ್ತು ಸಪ್ರೇಟಾಗಿ ನೀವೇನಾದರೂ ಕನ್ಫೆಸ್ ಅಂತ ಕೇಳೋದಾದರೆ ನನಗೆ ಆ ಥರ ಯಾವುದೂ ಇಲ್ಲ. ಯಾಕೆಂದರೆ ಆಯಾ ಕ್ಷಣಗಳಿಗೆ ನಾನು ಎಲ್ಲ ಕೇಳ್ಬಿಡ್ತೀನಿ, ಎಲ್ಲರೂ ಸಾರಿ ಕೇಳ್ಬಿಡ್ತೀನಿ. ಕೆಲವೊಂದ್ಸರಿ ನೀವು ನಂಬಲ್ಲ, ಸೋಷಿಯಲ್ ಮೀಡಿಯಲ್ಲಿ ಏನೋ ಮಾತಾಡಿರ್ತೀವಿ, ಅದು ಸಂಬಂಧನೇ ಇರಲ್ಲ. ಅಂದರೂ ಯಾರ್ಯಾರೋ ನೀವು ಇಲ್ಲ ಕ್ಷಮೆ ಕೇಳಬೇಕು, ನೀವು ಅದು ಕೇಳಬೇಕು, ಹಿಂಗೆ ಸರಿನಪ್ಪ ಆಯಿತು. ಆ ಒಂದು ಏನೋ ನಾನೇನೋ ಅಂದಿರೋದ್ರಿಂದ ಯಾರಿಗೂ ಹರ್ಟ್ ಆಗಿದೆ ಅನ್ನೋದಾದರೆ ಆಯಿತು, ಕ್ಷಮೆ ಕೇಳಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಬಟ್ ಈ ನಡುವೆ ಅದು ಒಂದು ದುಡ್ಡು ಮಾಡೋ ಮಾರ್ಗ ಆಗೋಗಿದೆ. ಏನೋ ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಟ್ರಿಗರ್ ಮಾಡಿಬಿಟ್ಟು ಹಿಂಗೆ ಮಾಡ್ಬಿಡ್ತೀನಿ ಹಂಗೆಲ್ಲ ಮಾಡ್ತಾರೆ. ಅವ್ರಿಗೆ ಯಾರು ಏನೂ ಹೇಳೋಕ್ಕಾಗಲ್ಲ, ಅವ್ರಿಗೆ ದೇವರೇ ನೋಡ್ಕೋಬೇಕಷ್ಟೇ. ಬಟ್ ಇಲ್ಲಾಂದ್ರೂ ನಾನು ಬೇರೆಯವ್ರಿಗೂ ಅದೇ ಹೇಳ್ತೀನಿ, ತಪ್ಪು ಅನ್ನಿಸ್ತಾ ಯಾರನ್ನಾಗಿರಲಿ, ನೀವೇನು ಸಣ್ಣವರಾಗಲ್ಲ, ಅವ್ರೇನು ದೊಡ್ಡವ್ರು ಆಗ್ಬಿಡಲ್ಲ. ಸಾರಿ ಕೇಳಿ, ಏನು ಇಟ್ಸ್ ಲವ್ 4 ಪದ, ಸಾರಿನೂ 4 ಪದ, ಇನ್ನೊಂದು 6 ಸೇರಿಸ್ಕೋಬೇಕು, ನಾನು ಒಂದೇ 6 ಹಾಕೊಳ್ಳೋದು. ಸಾರಿ SORY ಅಷ್ಟೇ ನಾನು ಹಾಕೋದು. ಯಾಕಂದರೆ ಅದು 4, LOVನೂ ಅದು 4. ಕೇಳಿ, ಪ್ರೀತಿ ಆಯಿತು ಅಂತ ಹೇಳಿ, ಬಟ್ ಮದುವೆ ಆದಮೇಲೆ ಹೇಳೋಕೆ ಹೋಗ್ಬೇಡಿ. ಬೇರೆಯವ್ರ ಎಂತಿಗೆಲ್ಲ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟಪಡ್ತೀನಿ ಅಂತ ಹೇಳಿ, ಏನು ತೊಂದರೆ ಇಲ್ಲ. ನಾನು ಎಂತಿಗೂ ಹೇಳ್ಬಿಡ್ತೀನಿ, ನಾನು ನೋಡೇ ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಇಷ್ಟು ಜನ ಇಷ್ಟಪಡ್ತಿದ್ದೆ. 1-2 ದಿನ ಹೋಗ್ ಮಹಾ ಅಂತ ಫುಲ್ ಜಾಕಿ ಚಾಂತರ ತೋರಿಸಿದ್ಲು. 3ನೇ ದಿನಕ್ಕೆ ಫುಲ್ಲು ಕ್ರೇಜಿ ಸ್ಟಾರ್ ಆಗ್ಬಿಟ್ಲು ಅವಳು. ಏಯ್ ಕಮ್ ಆನ್ ಲೆಟ್ಸ್ ಬಿ ಕ್ರೇಜಿ ಅಂದ್ಲು. ಓಕೆ, ಖುಷಿಯಾಗಿದ್ದೀವಿ. ಭಯ ಇರಬಾರ್ದು ಜೀವನದಲ್ಲಿ, ಏನು ಮುಚ್ಚಿಡಬಾರ್ದು. ಸಾರಿ ಅಂದರೆ ಸಾರಿ ಏನಿ, ಇಷ್ಟ ಆಯಿತು ಅಷ್ಟು. ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ನಿರಂಜನ್ ಅವರೇ. ಸೊ ನಮ್ಮ ಚಾನಲ್ನ ಇಂಟರ್ವ್ಯೂ ಬಗ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಸಾರಿ, ನೀವೇನೇನು ಪ್ರಶ್ನೆಗಳು ರೆಡಿ ಮಾಡ್ಕೊಂಡಿರೋ ನಮ್ಮ ತಾಯಿನೇ ಗೊತ್ತಿಲ್ಲ ನನಗೆ. ನನ್ನದೊಂದು ಕೆಟ್ಟ ಚಟ ಇದೆ. ಏಕೆಂದರೆ ನನಗೆ ಅವತ್ತು ಪಬ್ಲಿಕ್ TV ರಂಗಣ್ಣ ಹಾಕ್ಕೊಟ್ಟಿದ್ದಾರೆ. ನಾನು ಸ್ಟಾರ್ಟ್ ಅಂದಿನಿ, ಸ್ಟಾಪ್ ಅನ್ನೋರ್ಗು ನಿಲ್ಲಿಸ್ಬೇಡ ಅಂತ. ನನಗೆ ಅದೇ ರೂಢಿ. ನಿಮ್ಮ ಪ್ರಶ್ನೆಗಳು ಕೇಳೋಕ್ಕೆ ನಾನು ಬಿಟ್ಟೇ ಇಲ್ಲ, ನಾನು ಪಾಡಿನ ಮಾತಾಡ್ಕೊಂಡು ಹೋಗಿದ್ದೀನಿ. ನೀವು ಅದನ್ನ ಹೆಂಗೆ ಎಡಿಟ್ ಮಾಡ್ಕೋತೀರಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಖುಷಿ ಆಯಿತು ಬ್ರದರ್. ಒಂದು ಒಳ್ಳೆಯ ಮಾಧ್ಯಮ. ಯೂಟ್ಯೂಬ್ ಅನ್ನೋದು ಎಷ್ಟು ಪರಿಣಾಮಕಾರಿನೋ ಅಷ್ಟೇ ಅಪಾಯಕಾರಿನೂ ಕೂಡ. ಏಕೆಂದರೆ ಅದರಿಂದ ಒಳ್ಳೆಯದಾಗೋದು ಇದೆ, ಕೆಟ್ಟದಾಗೋದು ಇದೆ. ಬಟ್ ಎಲ್ಲೋ ಒಂದು ಕಡೆ ಒಳ್ಳೆಯದಾಗೋ ಕಡೆ ಒಂದಷ್ಟು ಜನರ ಇಂಟರ್ವ್ಯೂಗಳು ಮಾಡಿ ಅವ್ರೇನು ಕಿತ್ತು ದಬಾಕಿದ್ದಾರೆ ಅಂತಲ್ಲ, ಅವ್ರ ಲೈಫಲ್ಲಿ ಆಗಿರೋದು ಇನ್ನೊಬ್ರಿಗೆ ಏನೋ ಒಂದು ಮಾದರಿ ಆಗುತ್ತೆ, ಇನ್ನೊಂದೇನೋ ಇನ್ಸ್ಪಿರೇಷನ್ ಆಗುತ್ತೆ. ಅವರು ನಡ್ಕೊಂಡು ಹೋಗಿರೋ ಹಾದಿ ಇವ್ರನ್ನೂ ನಡೆಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ. ನನಗೂ ಅದೇ ಒಂಥರ ಕೃತಾರ್ಥ ಮನೋಭಾವ ನನಗೆ. ಈಗ ನನ್ನ ಲೈಫಲ್ಲಿ ಆ ಒಂದು ಟೈಮಲ್ಲಿ ನಾನು ಏನೋ ಒಂದು ಹಿಂಗೆ ಹಾದು ಹೋಗಿರ್ತೀನಿ. ಸೊ ನನಗಿಂತ ಚಿಕ್ಕವರು, ಅಥವಾ ಯಂಗ್ಸ್ಟರ್ಸು ಅಥವಾ ಮುಂದೆ ಬರ್ತಾ ಇರೋಂಥವ್ರು ನನ್ನ ಲೈಫಿನ ಯಾವುದೋ ಒಂದು ಕಥೆನ ಅವ್ರು ಇನ್ಸ್ಪಿರೇಷನ್ ಆಗಿ ತೊಗೊಂಡು, ಓಕೆ ಅವ್ರಿಗೆ ಹೆಂಗಾಗಿದೆ ಅಂದರೆ ನಮಗೂ ಈ ಥರ ಒಳ್ಳೇದಾಗ್ಬೋದು, ಅಥವಾ ಅವ್ರು ಹಿಂಗೆ ಈ ರೂಟಲ್ಲಿ ಹಿಂಗೆ ಹೋದರೆ ನಾವು ಅದ್ರಲ್ಲಿ ಟ್ರೈ ಮಾಡ್ಬೋದು ಅಂತ ಅವ್ರು ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರ ಲೈಫಲ್ಲಿ ಒಳ್ಳೇದಾದರೆ, ನಿಮ್ಮ ಇಂಟರ್ವ್ಯೂಗೂ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇಲ್ಲ, ನನ್ನ ಜೀವನಕ್ಕೂ ಅದಕ್ಕಿಂತ ಒಂದು ದೊಡ್ಡ ಒಳ್ಳೆಯದ ವಿಷಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಳ್ಳೇದಾಗಲಿ. ನನ್ನ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ಡೋಂಟ್ ಗೋ ಬಿಹೈಂಡ್ ವ್ಯೂಸ್. ನಂಬರ್ ಆಫ್ ವ್ಯೂಸು ಕೆಲವ್ರಿಗೆ ತುಂಬ ಒಳ್ಳೆ ಇಂಟರ್ವ್ಯೂ ಮಾಡಿ ನೀವು ಅದಕ್ಕೆ ವ್ಯೂಸೇ ಬರ್ದೇ ಇರ್ಬೋದು. ಯಾವುದೋ ಒಂದು ಪಟ್ಟೊಂದು ಕಾಂಟ್ರವರ್ಸಿ ಮಾಡಿ ಲಕ್ಷಾನುಗಟ್ಟಲೆ ಮಿಲಿಯನ್ ವ್ಯೂಸ್ ಬರ್ಬೋದು. ಸೊ ಪ್ಲೀಸ್ ಡೋಂಟ್ ಗೋ ಬಿಹೈಂಡ್ ವ್ಯೂಸ್ ಆ್ಯಂಡ್ ನಂಬರ್ಸ್. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಈ ಒಂದು ಕಲಾ ಕುಟೀರ. ಹೆಸರೇ ಭಾಳ ಚೆನ್ನಾಗಿದೆ, ಕಲಾ ಕುಟೀರ ಅಂತ. ಸೊ ಕಲೆಗಾಗಿ ನೀವು ಮೀಸಲಿಡಿ. ಕಲೆಗಾಗಿ ನಮ್ಮಂಥ ಕಲೆನೇ ನಂಬ್ಕೊಂಡು ಬದುಕಿರೋರು ಸಾಕಷ್ಟು ಜನ ಇದ್ದೀವಿ. ಅವರೆಲ್ಲರ ಒಂದು ಜೀವನಾಂಶನ, ಜೀವನ ಶೈಲಿನ ಆಚೆ ತೆಗೆದಿಡುವಂಥ ಪ್ರಯತ್ನ ಮಾಡಿ. ಸೊ ನಿಮ್ಮ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ.